ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವಿಡಿಯೋ. ಇವಾಗ ತಾನೇ ಜಸ್ಟ್ ಟಾಕ್ಸಿಕ್ ಮೂವಿನ ನೋಡ್ಕೊಂಬಂದೆ. ಟಾಕ್ಸಿಕ್ ಸಿನಿಮಾ ಹೇಗಿದೆ, ಐಪ್ಗೆ ತಕ್ಕಂಥ ಸಿನಿಮಾನ ಅಥವಾ ಎಕ್ಸ್ಪೆಕ್ಟೇಷನ್ನ ಕಡಿಮೆ ಇಟ್ಕೊಂಡು ನೋಡಬೇಕಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ವಿಷಯ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಟಾಕ್ಸಿಕ್ ಫಿಲಮ್ ಬಂದು ಆಕ್ಷನ್ ಗ್ಯಾಂಗ್ಸ್ಟರ್ ಥ್ರಿಲ್ಲರ್ ಸಿನಿಮಾ ಇದು. ಟಾಕ್ಸಿಕ್ ಫಿಲಮ್ಗೆ ಹೋಗೋ ಮುಂಚೆ ಇನ್ಸ್ಟಾಗ್ರಾಮ್ ನೋಡ್ತಿದ್ದಾಗ ಟಾಕ್ಸಿಕ್ ಫಿಲಮ್ ರಿವ್ಯೂ ವೀಡಿಯೋ ಒಂದಷ್ಟು ಬಂದವು ನನಗೆ. ಸೊ ಆ ವಿಡಿಯೋದಲ್ಲಿ 1-2-3 ಜನ ಫಿಲಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸೊ ಯಾತಕ್ಕೆ ಈ ಥರ ಹೇಳ್ತಿದ್ದಾರೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಹೋದೆ ಫಿಲಮ್ಗೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿದೆ ಫಿಲಮಲ್ಲಿ. ಹೀರೋಯಿನ್ಗಳ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆದರೆ ಹೀರೋಯಿನ್ಗಳು ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ಕನ್ನಡ ಲ್ಯಾಂಗ್ವೇಜಲ್ಲಿ ಡಬ್ಬು ಬೇರೆಯವ್ರು ಮಾಡಿರ್ತಾರೆ ಅವ್ರ ವಾಯ್ಸು. ಸೊ ಅವ್ರ ವಾಯ್ಸಿಗೂ ಮತ್ತು ಅಲ್ಲಿ ರಿಯಾಕ್ಷನ್ಗೂ ಎಲ್ಲೋ ಒಂಚೂರು ಮಿಸ್ ಹೊಡಿತಿದೆ ಅನ್ನೋ ಥರ ಫೀಲ್ ಆಯ್ತು ನನಗೆ. ಓವರಾಲ್ ಹೇಳಬೇಕು ಅಂದರೆ ಮೂವಿ ಕಾನ್ಸೆಪ್ಟು ಚೆನ್ನಾಗಿದೆ, ಬಟ್ ಫಸ್ಟ್ ಹಾಫಲ್ಲಿ ಯಾಕೋ ಫಿಲಮ್ ಸ್ಲೋ ಆಗ್ತಿದೆ ಅಂತ ಫೀಲ್ ಆಯಿತು. ಕಾನ್ಸೆಪ್ಟು ಚೆನ್ನಾಗಿದೆ, ಬಟ್ ಅದೇ ಕಾನ್ಸೆಪ್ಟನ್ನ ಒಂಚೂರು ಸ್ಪೀಡಾಗಿ ತೋರಿಸಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಬರೋದು. ಮತ್ತು ಅದ್ರ ಜೊತೆ ಇನ್ನೊಂಚೂರು ಏನೋ ಮಿಕ್ಸ್ ಮಾಡಬೇಕಿತ್ತು ಅಂತ ಫೀಲ್ ಆಯಿತು. ಮತ್ತು ಕೆಲವೊಂದಷ್ಟು ಜನ ನೆಗೆಟಿವ್ ಆಗಿ ರಿವ್ಯೂ ಕೊಡ್ತಿರೋದು ಅಥವಾ ನಮಗೆ ಫಿಲಮ್ ಇಷ್ಟ ಆಗಲಿಲ್ಲ ಅಂತ ಹೇಳ್ತಿರೋದು ಬಂದು ಫಸ್ಟ್ ಹಾಫಲ್ಲಿ ಇದು ಯಾವ ಕ್ಯಾಟಗರಿ ಫಿಲಮ್ ಅಂತಲೇ ಕ್ಲೀನಾಗಿ ಕನೆಕ್ಟ್ ಆಗಲ್ಲ ಜನಗಳಿಗೆ. ಸೊ ಅದಕ್ಕೆ ಮೇ ಬಿ ಒಂದಷ್ಟು ಜನ ಫಿಲಮ್ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ಬೋದು. ಫಿಲಮಲ್ಲಿ ಮಾತುಗಳಿಗಿಂತ ಗನ್ ಸೌಂಡೇ ಜಾಸ್ತಿ ಇದೆ. ಸೊ ಆ್ಯಕ್ಷನ್ ಮೂಮೆಂಟ್ಗಳು ಮಾತ್ರ ಚಿಂದಿಯಾಗಿದೆ. ಥಿಯೇಟ್ರಲ್ಲಿ ನೋಡೋದಕ್ಕಂತೂ ಸಖತ್ತಾಗಿದೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಎಕ್ಸ್ಟ್ರಾ ಮಾತೇ ಇಲ್ಲ ಅದರಲ್ಲಿ, ಅಷ್ಟೊಂದು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ಫಿಲಮಲ್ಲಿ ಒಂದು ಡೈಲಾಗ್ ಇದೆ, ಮೈ ಮದರ್ ಟಂಗ್ ಈಸ್ ಡೇಂಜರ್ ಅಂತನೋ ವೈಲೆನ್ಸ್ ಅಂತನೋ ಏನೋ ಸಮಥಿಂಗ್ಸ್ ಇದೆ. ಸೊ ಡೈಲಾಗ್ ಮಾತ್ರ ಅಲ್ಟಿಮೇಟು. ಮತ್ತು ಇನ್ನೂ ಒಂದಷ್ಟು ಡೈಲಾಗ್ಗಳು ಯಶ್ ಅವರ ವೈಯಕ್ತಿಕವಾಗಿ ಟಚ್ ಆಗೋ ಥರ, ಅವರ ಈಗಿನ ಪ್ರೆಸೆಂಟೇಷನು ಅಥವಾ KGF 2 ಆದಮೇಲೆ ಏನು ಅವರ ಲೈಫ್ ಲೀಡ್ ಇದೆ ಆ ಥರ ಒಂದಷ್ಟು ಡೈಲಾಗ್ ಇದೆ. ಮತ್ತು ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿ ಇದೆ ಫಿಲಮಲ್ಲಿ. ಮತ್ತು ಆ್ಯಕ್ಷನ್ ಆಗಲಿ ಫೈಟ್ ಸೀಕ್ವೆನ್ಸ್ಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ತೆಗೆದಿದ್ದಾರೆ. ಗ್ರಾವಿಟಿಗೆ ತಲೆ ತಿರುಗೋ ಅಂಥ ಫೈಟ್ ಸೀನ್ಗಳು ಆ್ಯಕ್ಷನ್ ಸೀನ್ಗಳು ಯಾವುದೂ ಇಕ್ಕಿಲ್ಲ, ಬಟ್ ಎಲ್ಲೋ ಒಂದೇ ಒಂಥವ ಮಾತ್ರ ಗ್ರಾವಿಟಿನ ಬ್ರೇಕ್ ಮಾಡಿದ್ದಾರೆ ಅಂತ ಫೀಲ್ ಆಯಿತು. ಬಟ್ ಎಲ್ಲ ಫಿಲಮಲ್ಲೂ ಅದು ಕಾಮನ್ ಆಗಿರುತ್ತೆ, ಬಟ್ ಈ ಫಿಲಮಲ್ಲಿ ಆಲ್ಮೋಸ್ಟ್ ಅದನ್ನು ಅವಾಯ್ಡ್ ಮಾಡಿ ಎಲ್ಲ ಗ್ರಾವಿಟಿಗೆ ತಕ್ಕಂತೆಯೇ ಫೈಟ್ ಸೀನ್ಗಳು ಆ್ಯಕ್ಷನ್ ಸೀನ್ಗಳನ್ನ ಇಟ್ಟಿದ್ದಾರೆ. ಕಾಮನ್ನಾಗಿ ಎಲ್ಲ ಫಿಲಮಲ್ಲಿ ಫಿಲಮ್ ಸೆಂಟ್ರಲ್ಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾಯಿದೆ. ಬಟ್ ಈ ಫಿಲಮಲ್ಲಿ ಕ್ಲೈಮ್ಯಾಕ್ಸ್ ಆಯಿತು, ಫಿಲಮ್ ಇನ್ನೇನು ಎಂಡ್ ಆಗುತ್ತೆ ಅನ್ನುವಾಗ ಬೇರೆ ಟ್ವಿಸ್ಟ್ ಬರುತ್ತೆ. ಆಗಲೇ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಕೊನೆವರೆಗೂ ನೋಡಿ ಅನ್ನಲ್ಲ. ಸೊ ಅದೇ ಇಂಪಾರ್ಟೆಂಟ್ ವಿಷಯ ಇವಾಗ ಹೇಳ್ತಾ ಇರೋದು. ಬಟ್ ಲಾಸ್ಟಲ್ಲಿ ಇನ್ನೊಂದು 10 ನಿಮಿಷನೋ 15 ನಿಮಿಷನೋ ಇರ್ಬೋದು, ಮೇ ಬಿ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅದು ಸ್ಪೀಡಾಗಿ ಇರೋದು ನೋಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿದೆ. ಅದು ಎಂಟೈರ್ ಫಿಲಮಲ್ಲಿ ನನಗೆ ಅದೊಂದು 10 ನಿಮಿಷ 15 ನಿಮಿಷ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ತುಂಬ ಸ್ಪೀಡಾಗಿ ಸ್ಟೋರಿನ ನರೇಶನ್ ಕೊಟ್ಟಿದ್ದಾರೆ. ಅಲ್ಲಿ ಟಿಕೆಟ್ ಮತ್ತು ರಾಯ ಮುಖಾಮುಖಿಯಾಗಿ ಫೈಟ್ ನಡೆದಾಗ ಅದನ್ನು ಸ್ಪೀಡಾಗಿ ಬೇಗ ತೋರಿಸ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಥಿಯೇಟ್ರಲ್ಲಿ ಜನ ಅಕ್ಕಪಕ್ಕ ಕೂತಿರೋರು ಅಯ್ಯೋ ಇನ್ನೂ ಎಷ್ಟೊತ್ತು ಇದನ್ನೇ ತೋರಿಸ್ತವ್ರೆ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾಯಿದ್ರು. ಒಟ್ಟಾರೆ ಹೇಳಬೇಕು ಅಂದರೆ ಮೂವಿ ಲೈನ್ ಚೆನ್ನಾಗಿದೆ. ಲಾಸ್ಟ್ ಒಂದು 10 ನಿಮಿಷನೋ 15 ನಿಮಿಷನೋ ಅದೇನೋ ಒಂದು ಹೊರತುಪಡಿಸಿ ಮಿಕ್ಕಿದ್ದು ತುಂಬ ಸ್ಲೋ ಆಯಿತು. ಅದನ್ನು ಇನ್ನೂ ಸ್ಪೀಡಾಗಿ ತೋರಿಸ್ಬೋದಿತ್ತು, ಅದರಲ್ಲಿ ಇನ್ನೊಂದು ಚೂರು ಏನಾದರೂ ಮಿಕ್ಸ್ ಮಾಡಿ ಅನ್ನೋ ಥರ ಫೀಲ್ ನನಗಾಯಿತು. ಸೊ ಲಾಸ್ಟಲ್ಲಿ 10-15 ನಿಮಿಷ ಏನು ಕತೆ ಸ್ಪೀಡಾಗಿ ರನ್ ಆಗುತ್ತೆ ಅದನ್ನು ನಾವು ನೋಡ್ತೀವೋ, ಸೊ ಅವಾಗ ನಮಗನ್ಸುತ್ತೆ ಟಾಕ್ಸಿಕ್ ಒರಿಜಿನಲ್ ಕತೆ ಇದಲ್ಲ, ಇದು ಬಿಟ್ಟು ಬೇರೆ ಏನೋ ಕತೆ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಫೀಲ್ ಆಗೋ ಥರ ಗೀತು ಮೋಹನ್ ದಾಸ್ ಮತ್ತು ಯಶ್ ಅವರು ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಆಡಿಯನ್ಸ್ಗೆ ಸಮಾಧಾನ ಆಗೋ ಥರ ಮಾಡಿದ್ದಾರೆ. ನನಗಂತೂ ಟಾಕ್ಸಿಕ್ ಫಿಲಮ್ ಇಷ್ಟ ಆಯಿತು. ಇನ್ನೂ ಇನ್ ಡೆಪ್ತಾಗಿ ಸರ್ಚ್ ಮಾಡೋಕ್ಕೆ ಹೋದರೆ ತುಂಬ ವಿಷಯಗಳು ಅದರಲ್ಲಿದೆ. ಸೊ ಅದೆಲ್ಲ ನಾವು ಇಲ್ಲಿ ಹೇಳೋಕ್ಕಾಗಲ್ಲ. ಯಾರು ಇನ್ನೂ ಫಿಲಮ್ ನೋಡಿಲ್ಲ ಅವ್ರು ಹೋಗಿ ಥಿಯೇಟ್ರ್ಗಳಲ್ಲಿ ಟಾಕ್ಸಿಕ್ ಫಿಲಮ್ನ ನೋಡಿ. ನಮ್ಮ ಕನ್ನಡ ಸಿನಿಮಾ ಗ್ಲೋಬಲ್ ಲೆವೆಲಲ್ಲಿ ರಿಲೀಸ್ ಆಗಿದೆ. ಸೊ ಟಾಕ್ಸಿಕ್ ಫಿಲಮ್ ನೋಡಿಬಿಟ್ಟು ಯಾರು ನನ್ನ ರಿವ್ಯೂ ನೋಡ್ತಾ ಇದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತು ಟಾಕ್ಸಿಕ್ ಫಿಲಮ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.